ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಧಾನಿ ಮೋದಿ ಅಮೆರಿಕಾದಲ್ಲಿ ತಮ್ಮ ಕದರ್ ಏನು ಅನ್ನೋದನ್ನ ತೋರಿಸಿದ್ದಾರೆ. ಪ್ರತಿ ಬಾರಿ ಮೋದಿ ಅಮೆರಿಕಾಗೆ ಹೋದ ಸಂದರ್ಭದಲ್ಲೂ ಅವರಿಗೆ ಸಿಗುವ ಸ್ವಾಗತ ಬೇರೆ ರೀತಿಯೇ ಇರುತ್ತೆ. ಈ ಬಾರಿ ಕೂಡ ಅಂಥದ್ದೇ ಸ್ವಾಗತ ಸಿಕ್ಕಿದೆ. ಈ ಪ್ರವಾಸದಲ್ಲಿ ಭಾರತ ಹಾಗೂ ಅಮೆರಿಕ ನಡುವಿನ ಹಲವು ಒಪ್ಪಂದಗಳಿಗೆ ಮೋದಿ ಸಹಿ ಹಾಕಿದ್ದಾರೆ. ಈ ಒಪ್ಪಂದದಲ್ಲಿ ಗಮನ ಸೆಳೆದ ಒಪ್ಪಂದ ಅಂದರೆ ಅಮೆರಿಕದ ಮಿಲಿಟರಿ ಭಾರತದಲ್ಲಿ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡೋದಾಗಿದೆ. ಅಂದ್ರೆ ಇದು ಅಮೆರಿಕದ ಉಪಯೋಗಕ್ಕಾಗಿ ಅಲ್ಲ, ಬದಲಾಗಿ ಅಮೆರಿಕದ ಆರ್ಮಿ ಭಾರತಕ್ಕೆ ಬಂದು ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ಸೆಟಪ್ ಮಾಡಿ ಹೋಗುತ್ತೆ. ಈ ಒಪ್ಪಂದ ಭಾರತದ ಮಿಲಿಟರಿ ವ್ಯವಸ್ಥೆಯಲ್ಲಿ ಹಾಗೂ ಸೆಮಿಕಂಡಕ್ಟರ್ ವಲಯದಲ್ಲಿ ಗೇಮ್ ಚೇಂಜರ್ ಆಗಲಿದೆ. ಅಷ್ಟೇ ಅಲ್ಲ, ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಮೈಲುಗಲ್ಲು ಅಂತ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೀಗೆ ಅಮೆರಿಕ ಹಾಗೂ ಭಾರತದ ನಡುವೆ ಐತಿಹಾಸಿಕ ಒಪ್ಪಂದ ಆಗಿದ್ರೆ, ಅತ್ತ ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ತೀವ್ರ ಸಂಘರ್ಷ ಏರ್ಪಟ್ಟಿದೆ. ರೌದ್ರ ರೂಪ ತಾಳಿರುವ ಇಸ್ರೇಲ್ ಹಿಜ್ಬುಲ್ಲಾಗಳಿಗೆ ಚೆಂಡೆ ಬಾರಿಸುತ್ತಿದೆ. ಹಿಜ್ಬುಲ್ಲಾ ನೆಲೆಗಳ ಮೇಲೆ ಮಿಸೈಲ್ಗಳ ಸುರಿಮಳೆಯನ್ನೇ ಸುರಿಸುತ್ತಿದೆ. ಇಸ್ರೇಲ್ನ ರಣಕೇಕೆಗೆ ಒಂದೇ ದಿನದಲ್ಲಿ 300ಕ್ಕೂ ಹೆಚ್ಚು ಹಿಜ್ಬುಲ್ಲಾ ಬಂಡುಕೋರರು ಪರಲೋಕ ಸೇರಿದ್ದಾರೆ. ಈ ನಡುವೆ ಇಸ್ರೇಲ್ ಲೆಬನಾನ್ನ ನಾಗರಿಕರಿಗೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಹಿಜ್ಬುಲ್ಲಾ ನೆಲೆಗಳಿಂದ ದೂರ ಇರಿ, ನಾವು ದಾಳಿಯ ತೀವ್ರತೆಯನ್ನ ಹೆಚ್ಚು ಮಾಡ್ತೀವಿ ಅಂತ ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟು ಬಿಟ್ಟಿದೆ. ಅಷ್ಟಕ್ಕೂ ಇಸ್ರೇಲ್ ಹಿಜ್ಬುಲ್ಲಾಗಳನ್ನ ಮಟ್ಟ ಹಾಕಲು ಯಾವ ರೀತಿಯ ದಾಳಿ ಮಾಡ್ತಾ ಇದೆ, ಈ ಸಂಘರ್ಷ ಎಲ್ಲಿವರೆಗೆ ಹೋಗುತ್ತೆ, ಅಮೆರಿಕ ಭಾರತದಲ್ಲಿ ನಿರ್ಮಾಣ ಮಾಡಲಿರುವ ಸೆಮಿಕಂಡಕ್ಟರ್ ಪ್ಲಾಂಟ್ ಹೇಗಿರಲಿದೆ, ಇದರಿಂದ ಭಾರತಕ್ಕೇನು ಲಾಭ, ಭಾರತದ ಈ ನಿರ್ಧಾರ ಗೇಮ್ ಚೇಂಜರ್ ಆಗಿ ಬದಲಾಗೋದು ಹೇಗೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಭಾರತ ಹಾಗೂ ಅಮೆರಿಕ ನಡುವೆ ಐತಿಹಾಸಿಕ ಒಪ್ಪಂದವೊಂದು ನಡೆದಿದೆ. ಸೆಮಿಕಂಡಕ್ಟರ್ ವಲಯ ಈಗ ಅದ್ಯಾವ ರೀತಿ ಬೆಳೀತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಅಷ್ಟೇ ಎಲ್ಲ ಸೆಮಿಕಂಡಕ್ಟರ್ಗಳ ಅವಶ್ಯಕತೆ ಕೂಡ ಭಾರತಕ್ಕೆ ತುಂಬಾನೇ ಇದೆ. ರಕ್ಷಣಾ ವಲಯದಲ್ಲಿ ಕೂಡ ಸೆಮಿಕಂಡಕ್ಟರ್ಗಳು ಬೇಕೇ ಬೇಕು. ಇದೇ ಕಾರಣಕ್ಕಾಗಿ ಭಾರತ ಸೆಮಿಕಂಡಕ್ಟರ್ ವಿಚಾರವಾಗಿ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದದ ಪ್ರಕಾರ ಅಮೆರಿಕದ ಮಿಲಿಟರಿ ತಂತ್ರಜ್ಞರು ಭಾರತಕ್ಕೆ ಬಂದು ಇಲ್ಲಿ ಒಂದು ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ಸೆಟಪ್ ಮಾಡಿ ಹೋಗ್ತಾರೆ. ಈ ಪ್ಲಾಂಟ್ ನಲ್ಲಿ ಮುಂದೆ ಭಾರತಕ್ಕೆ ಬೇಕಾದ ರಕ್ಷಣಾ ವಲಯದ ಸೆಮಿಕಂಡಕ್ಟರ್ಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಮುಂದೆ ಈ ಪ್ಲಾಂಟ್ ನಲ್ಲಿ ಉತ್ಪಾದನೆ ಆಗುವ ಸೆಮಿಕಂಡಕ್ಟರ್ ಚಿಪ್ಸ್ ಗಳನ್ನ ಸೈನಿಕರು ಬಳಸುವ ನೈಟ್ ವಿಷನ್ ಡಿವೈಸ್ಗಳಲ್ಲಿ, ಮಿಸೈಲ್ ಸೀಕರ್ಗಳಲ್ಲಿ, ಸ್ಪೇಸ್ ಸೆನ್ಸಾರ್ಗಳಲ್ಲಿ, ಡ್ರೋನ್ಗಳಲ್ಲಿ, ಫೈಟರ್ ಜೆಟ್ಗಳಲ್ಲಿ, ಮಿಲಿಟರಿ ಕಮ್ಯುನಿಕೇಷನ್ ಉಪಕರಣಗಳಲ್ಲಿ, ರೇಡಾರ್ಗಳಲ್ಲಿ, ಜಾಮರ್ಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅಮೆರಿಕದ ತಂತ್ರಜ್ಞರು ಇಲ್ಲಿ ಬಂದು ಪ್ಲಾಂಟ್ ಸೆಟಪ್ ಮಾಡ್ತಾರೆ ಅಂದ್ರೆ ಅದು ತುಂಬಾನೇ ಒಳ್ಳೆ ವಿಚಾರ. ಭಾರತದ ತಂತ್ರಜ್ಞರಿಗೆ ಸೆಮಿಕಂಡಕ್ಟರ್ ವಿಚಾರದ ಮಾಹಿತಿ ಕಡಿಮೆ ಇದೆ. ಈಗಷ್ಟೇ ಸೆಮಿಕಂಡಕ್ಟರ್ ವಲಯ ಭಾರತದಲ್ಲಿ ಬೆಳೆಯೋದಕ್ಕೆ ಶುರುವಾಗಿದೆ. ಹೀಗಾಗಿ ಭಾರತಕ್ಕೆ ಈಗ ಅಮೆರಿಕದ ಸಹಾಯ ತುಂಬಾನೇ ಮುಖ್ಯ. ರಕ್ಷಣಾ ಉಪಕರಣಗಳಲ್ಲಿ ಸೆಮಿಕಂಡಕ್ಟರ್ಗಳ ಬಳಕೆ ತುಂಬಾನೇ ಇಂಪಾರ್ಟೆಂಟ್. ಈ ಸೆಮಿಕಂಡಕ್ಟರ್ಗಳು ಭಾರತದಲ್ಲೇ ಉತ್ಪಾದನೆ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಭಾರತ ರಕ್ಷಣಾ ಉಪಕರಣಗಳನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡಬಹುದು. ಅಂದಹಾಗೆ ಇಂಥದ್ದೊಂದು ಸೆಮಿಕಂಡಕ್ಟರ್ ಪ್ಲಾಂಟ್ ರೆಡಿ ಆಗುವುದು ಉತ್ತರ ಪ್ರದೇಶದ ಜೇವರ್ನಲ್ಲಿ. ಸರಿಯಪ್ಪ, ಈಗ ಏನೋ ಸೆಮಿಕಂಡಕ್ಟರ್ ಪ್ಲಾಂಟ್ ರೆಡಿ ಆಗ್ತಾ ಇದೆ. ಈ ಹಿಂದೆ ನಾವು ರಕ್ಷಣಾ ಉಪಕರಣಗಳಿಗೆ ಬೇಕಾದ ಸೆಮಿಕಂಡಕ್ಟರ್ಗಳಿಗೆ ಏನ್ ಮಾಡ್ತಾ ಇದ್ವಿ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್. ನಾವು ಬೇರೆ ದೇಶಗಳಿಂದ ಸೆಮಿಕಂಡಕ್ಟರ್ಗಳನ್ನ ಆಮದು ಮಾಡಿಕೊಳ್ತಾ ಇದ್ವಿ. ಸೆಮಿಕಂಡಕ್ಟರ್ಗಳನ್ನ ಆಮದು ಮಾಡಿಕೊಳ್ಳೋದಕ್ಕೆ ಅಂತಾನೆ 8,200 ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇತ್ತು. ಈಗ ಪ್ಲಾಂಟ್ ಸೆಟಪ್ ಆಗೋದ್ರಿಂದ ಇದರ ಅರ್ಧಕ್ಕರ್ಧ ಹಣವನ್ನ ಉಳಿಕೆ ಮಾಡಬಹುದು. ಇದು ಈ ಪ್ರಾಜೆಕ್ಟ್ ನಿಂದಾಗುವ ತುಂಬಾ ದೊಡ್ಡ ಅಡ್ವಾಂಟೇಜ್. ಇದೇ ಕಾರಣಕ್ಕಾಗಿ ಪ್ರಧಾನಿ ಮೋದಿ ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಇಷ್ಟೆಲ್ಲ ಆಗುವಾಗ ನಿಮ್ಮ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿರಬಹುದು. ರಕ್ಷಣಾ ವಲಯದ ಒಪ್ಪಂದ ಅಂತ ಬಂದಾಗ ಭಾರತ ಯಾವಾಗಲೂ ರಷ್ಯಾಗೆ ಪ್ರಾಶಸ್ತ್ಯ ನೀಡುತ್ತಲ್ಲ, ಈಗ ರಷ್ಯಾದ ಬದಲಿಗೆ ಅಮೆರಿಕಾಗೆ ಹತ್ತಿರವಾಗ್ತಿದೆ. ಇದರಿಂದ ರಷ್ಯಾಗೆ ಕೋಪ ಬರೋದಿಲ್ವಾ ಅನ್ನುವ ಪ್ರಶ್ನೆ ನಿಮಗೆ ಮೂಡಿರಬಹುದು. ರಷ್ಯಾ ಈಗ ಯುದ್ಧದಲ್ಲಿ ಮುಳುಗಿರುವ ದೇಶ. ಹೀಗಾಗಿ ರಷ್ಯಾ ಹಾಗೂ ಭಾರತದ ನಡುವೆ ಸದ್ಯದ ಮಟ್ಟಿಗೆ ಒಪ್ಪಂದ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಂತ ಭಾರತ ರಷ್ಯಾಗಾಗಿ ಕಾಯುತ್ತಾ ಕೂರೋದಕ್ಕೆ ಕೂಡ ಸಾಧ್ಯವಿಲ್ಲ. ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದನ್ನ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ಪ್ರಧಾನಿ ಮೋದಿ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೀಗೆ ಒಂದು ಕಡೆ ಭಾರತ ಹಾಗೂ ಅಮೆರಿಕ ನಡುವೆ ಐತಿಹಾಸಿಕ ಒಪ್ಪಂದ ನಡೆದಿದ್ರೆ,
ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಸ್ನೇಹಿತರೆ, ನಿಮಗೆಲ್ಲ ವಾಕಿ ಟಾಕಿ ಹಾಗೂ ಪೇಜರ್ ಸ್ಫೋಟದ ಬಗ್ಗೆ ಗೊತ್ತಿರಬಹುದು. ಇಸ್ರೇಲ್ನ ಈ ಹೊಸ ಯುದ್ಧ ತಂತ್ರಕ್ಕೆ ಹಿಜ್ಬುಲ್ಲಾ ಪಡೆ ಬೆಚ್ಚಿ ಬಿದ್ದಿತ್ತು. ಅಷ್ಟೇ ಅಲ್ಲ, ಈ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಹಿಜ್ಬುಲ್ಲಾ ಹೌಹಾರಿತ್ತು. ಆದರೆ ಪ್ರತೀಕಾರ ತೀರಿಸಿಕೊಳ್ಳುವಷ್ಟು ಸಮಯವನ್ನ ಇಸ್ರೇಲ್ ಕೊಡ್ಲೇ ಇಲ್ಲ. ಹಿಜ್ಬುಲ್ಲಾ ತಲೆ ಎತ್ತದಂತೆ ರಣ ಭೀಕರ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಭಾನುವಾರ ಹಾಗೂ ಸೋಮವಾರ ಇಸ್ರೇಲ್ನ ವಾಯುಪಡೆ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಮನ ಬಂದಂತೆ ಮಿಸೈಲ್ ದಾಳಿ ಮಾಡಿದೆ. 24 ಗಂಟೆಗಳ ಕಾಲ ನಿರಂತರವಾಗಿ ಈ ದಾಳಿಯನ್ನ ನಡೆಸಿದೆ. ಸೋಮವಾರ ಸೂರ್ಯ ಹುಟ್ಟುವ ಸಂದರ್ಭದಲ್ಲಿ ಶುರುವಾದ ಇಸ್ರೇಲ್ನ ರಣಕೇಕೆ ಇನ್ನೂ ಕೂಡ ನಿಂತಿಲ್ಲ. ಲೆಬನಾನ್ ದಕ್ಷಿಣ ಹಾಗೂ ಪೂರ್ವ ಪ್ರಾಂತ್ಯದಲ್ಲಿ ಹಿಜ್ಬುಲ್ಲಾ ಬಂಡುಕೋರರ 300 ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಇಸ್ರೇಲ್ ನಡೆಸುತ್ತಿರುವ ಈ ಭೀಷಣ ದಾಳಿಯಲ್ಲಿ ಇಲ್ಲಿವರೆಗೆ 400ಕ್ಕೂ ಹೆಚ್ಚು ಹಿಜ್ಬುಲ್ಲಾ ಬಂಡುಕೋರರು ಪರಲೋಕ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಬಂಡುಕೋರರು ಮಾತ್ರವಲ್ಲ, ಈ ದಾಳಿಯಲ್ಲಿ ನಾಗರಿಕರು ಕೂಡ ಬಲಿಯಾಗಿದ್ದಾರೆ. ಅಷ್ಟೇ ಅಲ್ಲ, 1000ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಇಸ್ರೇಲ್ನ ವಾಯುಪಡೆ ಫುಲ್ ಅಲರ್ಟ್ ಆಗಿದೆ. ಲೆಬನಾನ್ ದೇಶದಲ್ಲಿರುವ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಇಸ್ರೇಲ್ ವಾಯುಪಡೆಯ ವಿಮಾನಗಳು ಬಾಂಬುಗಳ ಮಳೆಯನ್ನೇ ಸುರಿಸುತ್ತಿವೆ. ಹಿಜ್ಬುಲ್ಲಾ ಬಂಡುಕೋರರು ಪಾತಾಳದಲ್ಲಿ ಅಡಗಿದ್ರು ಬಿಡ್ತಾ ಇಲ್ಲ. ಲೆಬನಾನ್ ದೇಶದಲ್ಲಿ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಬಂಡುಕೋರರ ಪಡೆ ತನ್ನದೇ ಆದ ನೆಟ್ವರ್ಕ್ ಅನ್ನ ಸ್ಥಾಪಿಸಿಕೊಂಡಿದೆ. ಅಲ್ಲಿ ಹಿಜ್ಬುಲ್ಲಾಗಳ ಆಡಳಿತ ಕಚೇರಿಗಳು ಕೂಡ ಇದೆ, ಸೇನಾ ನೆಲೆ ಇದೆ, ಸಶಸ್ತ್ರ ಸಂಗ್ರಹಾರಗಳು ಕೂಡ ಇದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಹಿಜ್ಬುಲ್ಲಾಗಳು ಅಡಗು ತಾಣಗಳನ್ನ ಕೂಡ ಸ್ಥಾಪಿಸಿಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಇಸ್ರೇಲ್ ವಾಯುಪಡೆ ದಾಳಿ ಮಾಡ್ತಾ ಇದೆ. ಇನ್ನು ಹಮಾಸ್ ಬಂಡುಕೋರರ ರೀತಿಯಲ್ಲಿ ಹಿಜ್ಬುಲ್ಲಾಗಳು ಕೂಡ ಸುರಂಗ ಮಾರ್ಗಗಳನ್ನ ನಿರ್ಮಿಸಿಕೊಂಡು ಅದರಲ್ಲಿ ಆಶ್ರಯ ಪಡಿತಾರೆ. ಈ ಸುರಂಗ ಮಾರ್ಗಗಳನ್ನ ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಸುರಂಗಗಳ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಇದರ ಮಧ್ಯೆ ಲೆಬನಾನ್ ನಾಗರಿಕರು ಹಿಜ್ಬುಲ್ಲಾ ಶಿಬಿರಗಳಿಂದ ದೂರ ಇರುವಂತೆ ಇಸ್ರೇಲಿ ಪಡೆಗಳು ವಾರ್ನ್ ಮಾಡಿವೆ. ಬಂಡುಕೋರರು ಇರುವ ನೆಲೆಗಳಿಂದ ದೂರ ಹೋಗಿ, ಇಲ್ಲ ಅಂದ್ರೆ ಮುಂದೆ ಆಗುವ ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಇಸ್ರೇಲ್ ನೇರವಾಗಿಯೇ ಹೇಳಿಬಿಟ್ಟಿದೆ. ನಿಮಗೆ ಹೆಚ್ಚು ಸಮಯಾವಕಾಶ ಕೊಡೋದಿಲ್ಲ, ಕೂಡಲೇ ಹಿಜ್ಬುಲ್ಲಾಗಳು ಅಡಗಿಕೊಂಡಿರುವ ನೆಲೆಗಳಿಂದ ದೂರ ಹೋಗಿ ಅಂತ ಇಸ್ರೇಲ್ ಎಚ್ಚರಿಕೆ ನೀಡಿದೆ. ಹೀಗಾಗಿ ಲೆಬನಾನ್ನ ಜನ ತಮ್ಮ ಜೀವ ಉಳಿಸಿಕೊಳ್ಳಲು ಸುರಕ್ಷಿತ ಸ್ಥಳಗಳತ್ತ ಹೋಗ್ತಾ ಇದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆ ಘೋಷಣೆ ಮಾಡಲಾಗಿದೆ. ಹಿಜ್ಬುಲ್ಲಾಗಳು ಈ ರೀತಿ ಪೆಟ್ಟು ತಿಂತಾ ಇದ್ರೂ ಬುದ್ಧಿ ಕಲಿತಂತೆ ಕಾಣಿಸುತ್ತಿಲ್ಲ. ಗಾಜಾ ಕದನ ವಿರಾಮ ಘೋಷಣೆ ಆಗುವವರೆಗೂ ಸಂಘರ್ಷ ನಿಲ್ಲಿಸೋದಿಲ್ಲ ಅಂತ ಹಿಜ್ಬುಲ್ಲಾ ಹೇಳ್ತಾ ಇದೆ. ಪ್ರತೀಕಾರ ತೀರಿಸದೆ ಬಿಡೋದೇ ಇಲ್ಲ ಅಂತ ಗಾಯಗೊಂಡಿರುವ ಹಿಜ್ಬುಲ್ಲಾ ಹೇಳ್ತಾ ಇದೆ. ಇನ್ನು ವಾಕಿ ಟಾಕಿ ಸ್ಫೋಟದ ಬಳಿಕ ಇರಾನ್ ಫುಲ್ ಅಲರ್ಟ್ ಆಗಿದೆ. ಇಲ್ಲಿ ತನ್ನ ದೇಶದ ಮೇಲೆ ಕೂಡ ಇದೇ ರೀತಿಯ ದಾಳಿಯನ್ನ ಇಸ್ರೇಲ್ ಮಾಡುತ್ತೋ ಅನ್ನುವ ಭಯದಲ್ಲಿ ಇರಾನ್ ಇದೆ. ಈ ನಡುವೆ ಇರಾನ್ನಲ್ಲಿ ಇಸ್ರೇಲ್ ಸೇನೆಗೆ ಸಹಕರಿಸುತ್ತಿದ್ದಾರೆ ಎನ್ನುವ ಆರೋಪದ ಮೇಲೆ 12 ಜನರನ್ನ ಬಂಧಿಸಲಾಗಿದೆ. ಇಸ್ರೇಲ್ಗೆ ಸಹಕಾರ ಹಾಗೂ ಇರಾನ್ ಭದ್ರತೆಗೆ ವಿರುದ್ಧವಾದ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಎನ್ನುವ ಆರೋಪದ ಅಡಿಯಲ್ಲಿ ಈ ಬಂಧನವಾಗಿದೆ. ಇರಾನಿನ ವಿವಿಧ ಪ್ರಾಂತ್ಯಗಳಲ್ಲಿ ಈ ಬಂಧನ ನಡೆದಿದೆ ಎನ್ನಲಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ಮೈತ್ರಿಕೂಟ ಗಾಜಾ ಗೆಲ್ಲುವಲ್ಲಿ ವಿಫಲವಾಗಿರುವ ಕಾರಣ ಸಂಘರ್ಷದ ಬೆಂಕಿಯನ್ನ ಇರಾನ್ಗೆ ಹರಡಲು ಯೋಚಿಸುತ್ತಿದ್ದಾರೆ ಅಂತ ಇರಾನ್ ಆರೋಪಿಸಿದೆ. ಇಸ್ರೇಲಿ ಒಳನುಸುಳುವಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಪೇಜರ್, ವಾಕಿ ಟಾಕಿ ಸೇರಿದಂತೆ ಸಂಪರ್ಕ ಸಾಧನಗಳನ್ನ ಇರಾನ್ ತತ್ಕ್ಷಣದಿಂದಲೇ ನಿರ್ಬಂಧಿಸಿದೆ. ಇನ್ನು ಟರ್ಕಿಯಲ್ಲೂ ಇಸ್ರೇಲಿ ಬೇಹುಗಾರಿಕಾ ಪಡೆಗೆ ಸಹಕರಿಸಿದ್ದಾರೆ ಎನ್ನುವ ಗುಮಾನಿ ಮೇಲೆ 22 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಟರ್ಕಿ ಸಹ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಎಚ್ಚರಿಕೆ ನೀಡಿದೆ. ಅದೇನೇ ಇರಲಿ, ಸದ್ಯಕ್ಕೆ ಈ ಸಂಘರ್ಷಗಳು ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಮುಂದೆ ಅದೇನೆಲ್ಲ ಆಗುತ್ತೋ ಕಾದು ನೋಡಬೇಕು. ಈ ಯುದ್ಧದ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ.